ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ವ್ಲಾಗ್ಸ್. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ಏನಿಲ್ಲ, ಇವತ್ತು ಹಾಗೆ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ರಂಗೋಲಿ ಕೂಡ ಹಾಕಿದ್ದೆ, ಹಾಗೆ ದೀಪ ಎಲ್ಲ ಹತ್ತಿಸೋಣ ಅಂತ ಹೇಳಿ ನಾನು ದೀಪ ಕೂಡ ಹತ್ತಿಸಿದೆ. ಸೊ ಈವ್ನಿಂಗ್ ಟೈಮ್ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನೆಯಲ್ಲಿ ಖುಷಿ ಅಂತ ಅನ್ಸುತ್ತೆ ನನಗೆ ಎಸ್ಪೆಷಲಿ. ಸೊ ಹಾಗಾಗಿ ಪೂಜೆ ಮಾಡ್ತೀನಿ. ಸೊ ಡೈಲಿ ಪೂಜೆ ಮಾಡಿದಾಗ, ಸೊ ಈ ಮಾಸ ಬಂದು ಕಾರ್ತಿಕ ಮಾಸ ಆದ್ದರಿಂದ ನಾನು ದೀಪಗಳನ್ನೆಲ್ಲ ಹತ್ತಿಸ್ತಿದ್ದೆ ಅಷ್ಟೇ. ಮುಂಚೆ ಎಲ್ಲ ನನ್ನ ಮಗ ಆಚೆ ಹೋಗಿ ಆಟ ಆಡೋದಕ್ಕೇ ಅವನು ಹೋಗ್ತಿರ್ಲಿಲ್ಲ. ನಾನು ಹೆಚ್ಚಾಗಿ ಎಲ್ಲೂ ಕಳಿಸ್ತಿರ್ಲಿಲ್ಲ. ಬಟ್ ಈ ನಡುವೆ ಅವನ್ನ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಮಿಂಗಲ್ ಆಗಲಿ ಅಂತ ಹೇಳಿ ನಾನು ಆಚೆ ಎಲ್ಲ ಕಳಿಸಿ ಫ್ರೆಂಡ್ಸ್ನೆಲ್ಲ ಮಾಡಿಸಿದ್ದೀನಿ. ಸೊ ಅಕ್ಕಪಕ್ಕ ಎಲ್ಲ ಇರೋ ಮನೆಯಲ್ಲಿರೋ ಅಂಥ ಹುಡುಗರು ಎಲ್ಲರೂ ಕೂಡ ನಮ್ಮ ಮನೆಗೆ ಇವತ್ತು ಬಂದಿದ್ದರು. ಸೊ ಹಾಗಾಗಿ ಅವರಿಗೋಸ್ಕರ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಒಂದು ಪಾಯಸ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಪಾಯಸಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಹೆಸರು ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಇದನ್ನೇ ಸಪ್ರೇಟಾಗಿ ನಾನು ಬೇಯಿಸಿಟ್ಕೊಂಡು ಕಾಯಿ ಮತ್ತು ಬೆಲ್ಲ ಆಮೇಲೆ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಫಸ್ಟ್ ಇದನ್ನು ಮಾತ್ರ ಸಪ್ರೇಟಾಗಿ ಬೇಯಿಸಿಟ್ಕೊಳ್ಬೇಕು. ಸೊ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಅಂತಂದರೆ ಒಂದು ಅರ್ಧ ಹೋಳಾಗೋಷ್ಟು ಕಾಯಿನ ತೊಗೊಂಡಿದ್ದೀನಿ. ಸೊ ಈ ಕಾಯಿಗೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೇ ಸಪ್ರೇಟಾಗಿ ನಾನು ರುಬ್ಬಿಟ್ಕೊಬೇಕಾಗತ್ತೆ. ಓಕೆ, ಇದನ್ನು ಫುಲ್ಲು ನಾವು ಫೈನ್ ಪೇಸ್ಟ್ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ತರಿಯಾಗಾದ್ರೂ ನಾವು ರುಬ್ಬಿಟ್ಕೊಬೋದು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಪ್ರಮಾಣ ತೊಗೊತಾ ಇದ್ದೀರೋ ಅಷ್ಟು ನೀವು ಗಸಗಸೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 1-2 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟನ್ನೇ ನಾನು ನೀರಿನ ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ನೀವು ನೋಡ್ಬೋದು, ತುಂಬ ತರಿಯಾಗೂ ಅಲ್ಲ ಮತ್ತು ತುಂಬ ಫೈನ್ ಪೇಸ್ಟಾಗೂ ಅಲ್ಲ. ಸೊ ನಾರ್ಮಲಾಗಿ ನಾವು ಹೇಗೆ ಸಾಂಬಾರಿಗೆ ನಾವು ಕಾಯಿ ಯೂಸ್ ಮಾಡ್ತೀವಿ ಅಷ್ಟು ಆಗೋಷ್ಟು ನಾವು ರುಬ್ಬಿಟ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡೋಣ ಅಂತ ಹೇಳಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಅದೆಲ್ಲ ಫ್ರೈ ಎಲ್ಲ ಆದಮೇಲೆ ಸೊ ಏನು ಬೇಯಿಸ್ಕೊಂಡಿದ್ವಿ ನಾವು ಹೆಸರುಬೇಳೆ ಮತ್ತು ಶಾವಿಗೆನ, ಅದನ್ನು ನಾನು ಅದೇ ಸೇಮ್ ಪ್ಯಾನಿಗೆ ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ಬೇಯಿಸ್ಕೊಂಡಿರೋಂಥ ಹೆಸರುಬೇಳೆ ಮತ್ತು ಶಾವಿಗೆ ಜೊತೆ ಇವಾಗ ಕಾಯಿನ ಕೂಡ ನಾನು ಆ್ಯಡ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ಸೊ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಇವಾಗಲೇ ಹಾಕೊಬೇಕಾಗತ್ತೆ. ಯಾಕಂದರೆ ಆಮೇಲೆ ನಾವು ಬೆಲ್ಲ ಆ್ಯಡ್ ಮಾಡಾದ್ಮೇಲೆ ನಾವು ಹಾಕೋದಕ್ಕೆ ಹೋದರೆ ಸೊ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಟೇಸ್ಟ್ ಒಂಥರ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಎಷ್ಟು ನಮಗೆ ಪಾಯಸದ್ದು ಈ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ನಾವು ಆ್ಯಡ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಅಂತ ಬಿಟ್ಟು ಲಾಸ್ಟಿಗೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಲಾಸ್ಟಿಗೆ ಬೆಲ್ಲ ಇಟ್ಕೊಂಡಿದ್ದೆ. ಸೊ ಅದು ನಾವು ಯೂಸ್ ಮಾಡೋದು ಪುಡಿಯಾಗಿರೋವಂಥ ಬೆಲ್ಲ. ಸೊ ಇವಾಗೆಲ್ಲ ನಾರ್ಮಲಾಗಿ ಎಲ್ಲ ಕಡೆ ಪುಡಿಯಾಗಿರೋವಂಥ ಬೆಲ್ಲಗಳು ಸಿಗ್ತಾ ಇದ್ದಾವೆ. ಸೊ ಅದು ಹಾಗಾಗಿ ಸೊ ಅಷ್ಟು ಬೇಗ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಬೇಕು ಅಂತಂದರೆ ಮುಂಚೆನೇ ಸ್ವಲ್ಪ ನೀವು ಹಾಲನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಲನ್ನು ಯೂಸ್ ಮಾಡಿಲ್ಲ. ಸೊ ಹಾಗೆ ನಾನು ಮಾಡಿದ್ದೀನಿ. ಆಮೇಲೆ ಲಾಸ್ಟಿಗೆ ನೋಡಿ ನಾನು ಬೆಲ್ಲನೂ ಕೂಡ ಸೇರಿಸಿದೆ. ಸೊ ಬೆಲ್ಲ ನಿಮಗೆ ಎಷ್ಟು ಬೇಕು ಸ್ವೀಟ್ನೆಸ್ಗೆ ಅಷ್ಟನ್ನು ನೋಡಿ ನೀವು ಹಾಕೋಬೋದು. ಸೊ
ಸೊ ಸ್ವೀಟ್ನೆಸ್ ನಾನಿಲ್ಲಿ ಹೆಚ್ಚಿಗೆ ಬೆಲ್ಲ ಹಾಕ್ಕೊಳ್ಳಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಇದು ಬೆಲ್ಲ ಬಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಹೆಚ್ಚಿಗೆ ಹಾಕ್ಕೊಂಡಿಲ್ಲ. ತುಂಬ ಜನ ಕಲ್ಸಕ್ಕರೆ ಯೂಸ್ ಮಾಡ್ತಾರೆ ಮತ್ತು ಸಕ್ಕರೆ ಯೂಸ್ ಮಾಡ್ತಾರೆ. ಬಟ್ ಪಾಯಸಕ್ಕೆ ಮೇಯ್ನಾಗಿ ಹೇಳಬೇಕಂದ್ರೆ ಬೆಲ್ಲನೇ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಷ್ಟೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿ ಏನು ಹುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ಇಷ್ಟೆಲ್ಲ ಹಾಕಿ ನೆಕ್ಸ್ಟ್ ನಾವು ಇದನ್ನು ಕವರ್ ಮಾಡಿಟ್ರೆ ಆಯಿತು. ಸೊ ಚೆನ್ನಾಗಿ ಕುದಿ ಎಲ್ಲ ಬಂದಾದಮೇಲೆ ಪಾಯಸ ರೆಡಿ ಆಗುತ್ತೆ. ಇನ್ನೊಂದು ಹೇಳಬೇಕಂತಂದರೆ ಇದಕ್ಕೆ ಸಬ್ಬಕ್ಕಿ ಕೂಡ ನಾವು ಆ್ಯಡ್ ಮಾಡ್ಬೋದು. ಸೊ ಸಬ್ಬಕ್ಕಿ ನಾನಿಲ್ಲಿ ಯೂಸ್ ಮಾಡಿಲ್ಲ. ಸೊ ಇದೇ ಪಾಯಸಕ್ಕೆ ಸಬ್ಬಕ್ಕಿನೂ ನಾವು ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾಯಸ. ಸಬ್ಬಕ್ಕಿನಲ್ಲಿ ನಾವು ಮದುವೆ ಮನೆಗಳೆಲ್ಲ ನಾವು ನೋಡಿರ್ತೀವಿ. ಹೇಗೆ ಸಬ್ಬಕ್ಕಿ ಪಾಯಸ ಅವ್ರು ಮಾಡಿರೋದು ಎಷ್ಟು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಆ ಥರ ನೀವು ಕೂಡ ಅದೇ ಥರ ಸಬ್ಬಕ್ಕಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಜೊತೆಗೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಹಾಗೆ ಸ್ವಲ್ಪ ಆಲೂ ಬೋಂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನಾರ್ಮಲಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಜೊತೆಗೆ ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಜೊತೆಗೆ ಸ್ವಲ್ಪ ಓಂ ಕಾಳನ್ನ ಯೂಸ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ನಾವು ಏನು ರೆಡಿ ಮಾಡ್ಕೊತೀವಿ ಅದೇ ಥರ ರೆಡಿ ಮಾಡ್ಕೊಬೇಕಾಗುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಮತ್ತು ಸ್ಪೀಸೀಸ್ ಮತ್ತು ಸ್ಪೈಸಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಸೊ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಸೊ ಬೋಂಡನ ನಾವು ಆರಾಮಾಗಿ ರೆಡಿ ಮಾಡ್ಕೋಬೋದು. ಸೊ ನಾರ್ಮಲಾಗಿ ನಾವು ಉಂಡೆಗಳನ್ನ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಕಡಲೆ ಹಿಟ್ಟಿನಲ್ಲಿ ಅದ್ಬಿಟ್ಟು ನಾವು ಎಣ್ಣೆಗೆ ಬಿಟ್ಟರೆ ಆಯಿತು. ಸೊ ಬೋಂಡ ಕೂಡ ರೆಡಿ ಆಗುತ್ತೆ. ಸೊ ಇಷ್ಟನ್ನು ನಾನು ಮಾಡಿಕೊಂಡೆ. ಕಾಮಿಡಿ ಆಗಿದ್ದು ಚೆನ್ನಾಗೈತೆ. ಹೌದಾ, ಸರಿ ಬೋಂಡ ಚೆನ್ನಾಗೈತೆ. ಓಕೆ, 10ಗೆ ಎಷ್ಟು ಕೊಡ್ತೀಯಾ? 10ಗೆ 10. ವಾವ್, ವೆರಿ ಗುಡ್, ನೈಸ್. ನೀನು ಹೇಳಪ್ಪ, ನಿನ್ನ ಹೆಸರು? ಸೂಪರ್ ಐತೆ. ನಿನ್ನ ಹೆಸರೇನು? ರುಚಿತಾ. ರುಚಿತಾ ಹೆಂಗಿದೆ? ಸೂಪರ್ ಐತೆ. ಹೌದಾ, ಸರಿ ಸರಿ. ಹಾಯ್ ಹರಿಕಾ, ಹೆಂಗಿದೆ? ಚೆನ್ನಾಗಿದೆ ಆಂಟಿ. ಹೌದಾ, ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು. ಅದ್ವಿಕಾ ಹೆಂಗಿದೆ? ಚೆನ್ನಾಗಿದೆ ಆಂಟಿ. ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು ನಿಮಗೆ? ಪಾಯಸ ಇಷ್ಟ ಆಯ್ತಾ ಅಥವಾ ಬೋಂಡನ? ಎರಡೂನು ಇಷ್ಟ ಆಯ್ತಾ? ವಾವ್, ಗುಡ್, ನೈಸ್. ಆಮೇಲೆ ದಾದಿ ನೀನು ಹೇಳಪ್ಪ. ನಂಗೆ ಪಾಯಸ ಇಷ್ಟ ಆಯ್ತು, ಬೋಂಡ ಇಷ್ಟ ಆಯ್ತು. ವಾವ್, ಸೂಪರ್. ನೀವು ಹೇಳಿ. ಒಂದು ಹೆಲ್ದಿ ಆಗಿರೋವಂಥ ಒಂದು ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಈರುಳ್ಳಿ, ಒಂದು ಸಣ್ಣದಾಗಿರೋವಂಥ ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ ಮತ್ತು ಸ್ವಲ್ಪ ಮೆಂತ್ಯ ಕಾಳುಗಳು. ಇಲ್ಲಿ ಮೆಂತ್ಯ ಕಾಳು ಬಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 5ರಿಂದ 6 ಆಮ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಮಾಡಿ ಇಟ್ಟಿದ್ದೆ ನಾನು. ಸೊ ನೀವು ಬೇಕಾದರೆ ಹಸಿದು ಕೂಡ ನಾವು ಯೂಸ್ ಮಾಡ್ಬೋದು, ತೊಂದರೆ ಆಗಲ್ಲ. ಯಾಕಂದರೆ ನಾವು ಹೇಗಿದ್ದರೂ ಆಯಿಲ್ಗೆ ಹಾಕೋದ್ರಿಂದ ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸೊ ಅದರಲ್ಲಿರೋವಂಥ ಅಂಶ ಎಲ್ಲ ಅದು ಆಯಿಲ್ಗೆ ಇಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಹಾಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 250 ml ಅಷ್ಟು ಆಯಿಲ್ನ ನಾನು ತೊಗೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಾನು ತೊಗೊತಾ ಇದ್ದೀನಿ. ಸೊ ಪ್ಯೂರ್ ಆಗಿತ್ತು ಇದು ಕೊಬ್ಬರಿ ಎಣ್ಣೆ. ಸೊ ನೀವು ಬೇಕು ಅಂತಂದರೆ ನೋಡಿ ಪ್ಯಾರಾಚೂಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವುದೇ ಎಣ್ಣೆ ತೊಗೊಂಡ್ರೂ ಕೂಡ ಅದಕ್ಕೆ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಕಾಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಂದು. ಆಮೇಲೆ ಇಲ್ಲಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಸೊ ಆನಿಯನ್ ಏನಕ್ಕೆ ಯೂಸ್ ಮಾಡಬೇಕಿಲ್ಲಿ ಅಂತಂದರೆ ನಮಗೆ ತುಂಬ ಹೇರ್ ಲಾಸ್ ಆಗ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಕೂದಲು ಬೇರಿಂದ ಬೆಳೆಯೋದಕ್ಕೆ ನಾವು ಇಲ್ಲಿ ಆನಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾವು ಎಷ್ಟು ತೊಗೊತೀವಿ ಆಯಿಲ್ ಅದ್ರ ಮೇಲೆ ನಾವು ಆನಿಯನ್ ಕೂಡ ತೊಗೋಬೇಕಾಗುತ್ತೆ. ಹೆಚ್ಚಿಗೆ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸೊ ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಬಂದು ಸ್ವಲ್ಪ
ಮೆಂತ್ಯ ಕಾಳುಗಳನ್ನ ಹಾಕಿದ್ದೀನಿ. ಮೆಂತ್ಯ ಏನಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹೇರ್ ಬಂದು ಸಾಫ್ಟ್ ಆಗುತ್ತೆ, ಆಮೇಲೆ ಸ್ಮೂತ್ನೆಸ್ ಇರುತ್ತೆ. ಸೊ ಮುಟ್ಟಿದಾಗಲೂ ಕೂಡ ಒಂಥರ ಸ್ಮೂತಾಗಿರುತ್ತೆ ಹೇರ್ಸ್. ಆಮೇಲೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಾವು ಏನು ಮೆಂತ್ಯ ಕಾಳುಗಳನ್ನ ನಾವು ಎಷ್ಟೋ ಸತಿ ನಾವು ನಿಮ್ಗೆ ಗೊತ್ತಿರ್ಬೋದು, ನಾವು ನೆನೆಸ್ಬಿಟ್ಟು ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ, ರುಬ್ಬಿಟ್ಟು ನಾವು ಅದನ್ನು ತಲೆಗೆ ಹಚ್ಕೊಂಡು ಯೂಸ್ ಮಾಡ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಾಬ್ಲಮ್ ಬಂದು ಎಲ್ಲರಿಗೂ ಹೇಳ್ಬೇಕಂತಂದರೆ ಒಂದು ಹೇರ್ ಫಾಲ್ ಆಗಿರುತ್ತೆ, ಇನ್ನೊಂದು ಡ್ಯಾಂಡ್ರಫ್ ಆಗಿರುತ್ತೆ. ಸೊ ಇವೆರಡಕ್ಕೂ ಇದು ಒಂಥರ ಮನೆಮದ್ದು ತುಂಬಾ ಚೆನ್ನಾಗಿದೆ. ಸೊ ಟ್ರಸ್ಟ್ ಮಿ ಗೈಸ್, ರಿಯಲಿ ನೀವು ಇದನ್ನು ಯೂಸ್ ಮಾಡಿದ್ದೆ ಆದರೆ ನಿಮಗೆ 100% ಹೇಳಬೇಕು ಅಂತಂದರೆ ನೀವು 2-3 ಸತಿ ನೀವು ಯೂಸ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಏನಂತಂದರೆ ನಿಮಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಜೊತೆಗೆ ಕಪ್ಪಾಗಿ ಕೂಡ ಬರುತ್ತೆ. ಆಮೇಲೆ ನಿಮ್ಗೇನಾದರೂ ಬಿಳಿ ಕೂದಲಿಂದೇನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಸೊ ಯಾವುದೇ ರೀತಿ ನಮಗೆ ಬಿಳಿ ಕೂದಲು ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಟ್ರಸ್ಟ್ ಮೀ, ರಿಯಲಿ ನೀವು ಒಂದ್ಸತಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ರೀತಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಸೊ ಮತ್ತು ಇದು ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ನಮ್ಮ ಸ್ಕಲ್ಲಲ್ಲಿ ಅಥವಾ ಡ್ಯಾಂಡ್ರಫ್ ಏನಾದರೂ ಜಾಸ್ತಿ ಇದ್ದರೆ ಸೊ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಡ್ಯಾಂಡ್ರಫ್ ಕೂಡ ಹೆಚ್ಚಿಗೆ ಆಗೋದಕ್ಕೆ ಬಿಡೋದಿಲ್ಲ, ಮತ್ತು ಇನ್ಫೆಕ್ಷನ್ಸ್ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ. ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಬಂದು ಒಂದು ಒಳ್ಳೆ ಹೇರ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಅದು ಫ್ರಮ್ ದ ರೂಟಿಂದನೂ ಹಿಡಿದು ನಮ್ಮ ಹೇರ್ ಗ್ರೋತ್ಗೆ ಅದು ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಕೂದಲು ಕೂಡ ಕಪ್ಪಾಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅಥವಾ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.